ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಇವತ್ತು ಸಂಡೇ ಪ್ರಯುಕ್ತ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದೆ. ಸೊ ಶ್ರವಣಬೆಳಗೊಳ ಎಷ್ಟೊಂದು ಸಲ ಹೋಗಿದ್ದೀವಿ, ಬಟ್ ವಿಡಿಯೋ ಏನೂ ಆಗಿರಲಿಲ್ಲ, ವಿಡಿಯೋ ಶೂಟ್ ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ಶ್ರವಣಬೆಳಗೊಳ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೆನ್ನೆ RCB ಮ್ಯಾಚು ತುಂಬ ಚೆನ್ನಾಗಿ ಆಡಿದ್ರು. ಸೊ ಇದೇ ಥರ ಹೋಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಅದಕ್ಕೆ RCB ಜರ್ಸಿನೂ ಹಾಕ್ಕೊಂಡು ಒಂದ್ಸಲ ವಿಸಿಟ್ ಮಾಡೋಣ ಅಂತ ಶ್ರವಣಬೆಳಗೊಳ ಹೋಗ್ತಾ ಇದ್ದೀನಿ. ಅದೇ ಖುಷಿಗೆ ಒಬ್ಬನೇ ಹೋಗೋದ್ರಲ್ಲೂ ಒಂಥರ ನೆಮ್ಮದಿ ಇದೆ ಗೈಸ್. ಎಕ್ಸ್ಪೀರಿಯೆನ್ಸ್ ಆಗ್ತಾ ಏಜ್ ಆಗ್ತಾ ಸೊ ಕೆಲವೊಂದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಓನ್ಲಿ ಕರಿಯರ್ ಮೇಲೆ ಫೋಕಸ್ ಇರುತ್ತೆ ಅಷ್ಟೇ. ಹಳ್ಳಿ ರಸ್ತೆಗಳಲ್ಲಿ ಹೋಗೋದೇ ಒಂಥರ ಮಜಾ ಗೈಸ್, ಖುಷಿ. ಸುತ್ತ ಗ್ರೀನರಿ ಇರುತ್ತೆ, ಈ ಥರ ಹೋಗೋದೇ ಒಂದು ಖುಷಿ ನೋಡಿ. ಆ್ಯಂಡ್ ಒಬ್ಬನೇ ಹೋಗ್ಬೇಕಾದ್ರೆ ಕಾರಲ್ಲಿ ಸಾಂಗ್ ಇಲ್ದಲೇ ಹೋಗ್ಕೊಂತ ಅದಕ್ಕೆ ಆಗಲ್ಲ. ಸಾಂಗ್ಸ್ ಹಾಕಿದ್ರೆ ಇವಾಗ ಯೂಟ್ಯೂಬ್ಗೆ ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸಾಂಗ್ಸ್ ಏನು ಹಾಕಿಲ್ಲ, ಹಾಗೆ ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ಕೊಂಡು. ಜಸ್ಟ್ ಮಿಸ್ ಗಾಯ್ಸ್, ಕಾರ್ದು ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಮುಂದೆ ಪೊಲೀಸರು ಇದ್ರು. ಸೊ ಇನ್ನೊಂದು 200 ಮೀಟ್ರ್ ಅಷ್ಟೇ. ಸೊ ಬೇಗ ಹಾಕೊಂಡ್ಬಿಟ್ಟೆ, ಇಲ್ಲ 500 ರೂಪಾಯಿ ಫೈನ್ ಬೀಳೋದು. ಈ ರೋಡದು ಪೊಲೀಸರು ಹಿಡಿಯೋ ಥರ ಆದ್ರಲ್ಲಪ್ಪ. ಸಂಡೇ ಅಲ್ವಾ ಗೈಸ್. ಸೊ ಗೈಸ್, ಲೈಫಲ್ಲಿ ನಿಮ್ಮ ಅಗೇನೆಸ್ಟ್ ಏನೇ ಓದಲಿ, ಪ್ರತಿಯೊಂದು ಕೂಡ ನಿಮ್ಮ ಅಗೇನೆಸ್ಟ್ ಹೋದ್ರೂ ಸೊ ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೋಬೇಕು, ಹೋಪ್ ಅನ್ನೋದು ಇಡಬೇಕು. ಆದರೂ ಒಬ್ಬನೇ ಹೋಗೋದ್ರಲ್ಲಿ ತುಂಬ ಪೀಸ್ ಇದೆ ಗೈಸ್. ಮಾತುಗಳು ಕಮ್ಮಿ ಆಗುತ್ತೆ, ಸೈಲೆನ್ಸ್ ನೇಚರ್ನ ಇಷ್ಟಪಡ್ತೀರಾ. ಸೊ ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಗೈಸ್ ಸೈಲೆನ್ಸ್ ನೇಚರ್. ಒಬ್ಬನೇ ಎಲ್ಲರೂ ಹೋಗೋದು, ಒಬ್ಬನೇ ಎಲ್ಲರೂ ಈ ಥರ ಹೋಗ್ತಾ ಇರೋದು ಟ್ರಾವೆಲ್ ಆಗಿ ತುಂಬ ಇಷ್ಟ ಗೈಸ್. ಇವಾಗ ಜಾಸ್ತಿ ಅಭ್ಯಾಸ ಆಗ್ತಿದೆ. ಸೊ ನಾವು ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿದ್ರೆ ನಾವು ಸೋಲ್ತೀವಿ ಕೆಲವೊಂದ್ಸಲಿ. ಸೊ ನಮ್ಮನ್ನು ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ಯಾವತ್ತೂ ಸೋಲಲ್ಲ. ನಾವು ಏನು ಡಿಸಿಷನ್ ತೊಗೋತೀವಿ ಅದೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ಸೊ ಯಾರೂ ಕೇಳೋರಿಲ್ಲ, ಯಾರೂ ಹೇಳೋರಿಲ್ಲ. ಸೊ ಅಲ್ಲೊಂದು ದೂರ ಹೋಯ್ತು ಗೈಸ್, ಪೇನ್ ಇರ್ಲಿಕ್ಕೆ ಅಂತ. ಸೊ ಜಾತ್ರೆ ಅದಕ್ಕೂ ಹೋಗೋಕ್ಕಾಗಲಿಲ್ಲ ಈ ಇಯರು. ಮತ್ತು ನಿನ್ನೆ ವೈರ್ಮುಡಿ ಆಯಿತು, ಸೊ ಅದಕ್ಕೂ ಹೋಗೋಕ್ಕಾಗಲಿಲ್ಲ. ವೈರ್ಮುಡಿಗೆ ಲಾಸ್ಟ್ 23 ಹೋಗಿತ್ತು, 24 or 25 ಏನೂ ಹೋಗಿರಲಿಲ್ಲ. ಬಟ್ ಈ ಸಲ ಹೋಗೋಣ ಅಂದ್ಕೊಂಡು, ಬಟ್ RCB ಮ್ಯಾಚ್ ಇತ್ತಲ್ಲ, ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೆನ್ನೆ ಬೈಕಲ್ಲಿ ಹೋಗಿದ್ರೆ ಮಳೆನೂ ಬಂದ್ಬಿಡ್ತಿತ್ತು. ಸೊ ಇರಲಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹೋಗೋಣ. ಯಾವುದು ಮಿಸ್ ಮಾಡಲ್ಲ, ಅಂದರೆ ಚುಂಚನಗಿರಿ ಜಾತ್ರೆ ಮಿಸ್ ಮಾಡಲ್ಲ ಗೈಸ್ ನಾವು. ಆ್ಯಂಡ್ ಇನ್ನೊಂದು ನಾಗಮಂಗಲದಲ್ಲಿ ನಡೀತದೆ ಬಡಗುಳಮ್ಮ ಜಾತ್ರೆ, ಅದಕ್ಕೂ ಮಿಸ್ ಮಾಡಲ್ಲ. ಸೊ ಅವೆರಡಕ್ಕೆ ನಾನು ಅಟೆಂಡ್ ಆಗಿರ್ತೀನಿ. ಯಾರು ಏನೇ ಮಾತಾಡೋರು ಮಾತುಗಳು ಕಮ್ಮಿ ಇರಲಿ ಗಾಯ್ಸ್, ಮಾತಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮಾತಲ್ಲಿ ನಡೀತಿಲ್ಲ ಅಂದರೆ ಒಂದು ಮಾತಾಡ್ಬಿಡಿ, ಇಲ್ಲ ಅಲ್ಲಿಂದ ದೂರ ಇರಿ. ಇಲ್ಲ ಅವ್ರು ಏನು ಮಾತಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಡಿ ಅಷ್ಟೇ. ನಿಮ್ಮ ಥಾಟು ರೈಟಾಗೇ ಇರುತ್ತೆ, ನೀವು ಹೇಳೋದು ರೈಟಾಗೇ ಇರುತ್ತೆ. ಬಟ್ ಆಪೋಸಿಟರು ಅದು ಅಕ್ಸೆಪ್ಟ್ ಮಾಡ್ತಿಲ್ಲ ಅಂದರೆ ಒಂದು ನೀವು ದೂರ ಹೋಗಿ, ಇಲ್ಲ ಅವ್ರ ಮಾತೇ ನೀವು ಕೇಳ್ಕೊಂಡು ಸುಮ್ಮನೆ ಇದ್ಬಿಡಿ ಅಷ್ಟೇ. ಅವೆರಡು ಅಕ್ಸೆಪ್ಟ್ ಮಾಡಿ ಅಷ್ಟೇ. ಸೊ ಗಾಯ್ಸು, ನಾನು ಕಾರಲ್ಲಿ ಜಾಸ್ತಿ ಯಾವುದು ಫೇವ್ರೇಟ್ ಸಾಂಗ್ ಅಂತ ಕೇಳೋದು ಅಂದರೆ, ಸೊ ಇದೇ ಗಾಯ್ಸ್. ಇವಾಗ ಬ್ಯಾಕ್ಗ್ರೌಂಡ್ ಬರ್ತಿದ್ದಲ್ಲ, ಇದೇ ಗಾಯ್ಸ್, ತುಂಬ ಇಷ್ಟ. ನೀವು ಕೇಳಿ, ತುಂಬ ಚೆನ್ನಾಗಿದೆ ಗಾಯ್ಸ್. ಮಧ್ಯದಲ್ಲಿ 2 ಲೈನ್ ಬರುತ್ತೆ ಗೈಸ್, ಪಲ್ಲವಿ ಲೈನು. ಫಸ್ಟ್ನೇ ಪಲ್ಲವಿದು, ಸೆಕೆಂಡ್ನೇ ಪಲ್ಲವಿದು ಲೈನ್ ಬರುತ್ತೆ, ಅದು ತುಂಬ ಇಷ್ಟ ಗೈಸ್ ನನಗೆ. ಈ ಸಾಂಗ್ನ ಎವ್ರಿ ಡೇ ಕೇಳ್ತೀನಿ ನಿಜವಾಗ್ಲೂ. ಲಿಟ್ರಲಿ ಮಾರ್ನಿಂಗ್ ಎದ್ದು ಇಯರ್ಫೋನ್ ತೊಗೊಂಡು ಈ ಸಾಂಗ್ ಕೇಳ್ಬಿಟ್ಟು ಆಮೇಲೆ ಮತ್ತೆ ಎದ್ದು ನಮ್ಮದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗೈಸ್, ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಇಲ್ಲ ನನಗೆ. ನೀ ನಡೆಯೋ ದಾರಿಯೆಲ್ಲ 17 ಚೈತ್ರವಾಯಿತು, ನೀ ಹಾಡೋ ಹಾಡಿನೆಲ್ಲ ಕವಿಗಳಿಗೆ ಬಂತು, ನಿನ್ನ ಮೌನ ನೋಡಿ ತಾನೇ ಗಾಳಿ ಹಾಡ, ನಿನ್ನ ಮಾತು ಕೇಳಿದೊಡನೆ ಕೊನೆಗೂ ನನಗಿತು. ಈ ಸಾಂಗ್ ತುಂಬ ಇಷ್ಟ ಗೈಸ್. ಇದು ಫಸ್ಟ್ನೇ ಪಲ್ಲವಿದು. ನೆಕ್ಸ್ಟು ಲಾಸ್ಟ್ನೇ ಪಲ್ಲವಿದು ಬರುತ್ತೆ ಗೈಸ್, ನಿನ್ನ ಮೋನಾಲಿಸ ನಗೆಯ ಕಂಡು ಅಂತ, ಅದು ತುಂಬ ಇಷ್ಟ ಗೈಸ್. ಈ ಸಾಂಗ್ ಕೇಳಿ. ನಿನ್ನ ಮೋನಾಲಿಸ ನಗೆಯ ನಾ ಕಲಿಯೋ ಸಲುವಾಗಿ, ಪ್ರೀತಿ ತುಂಬಿಕೊಂಡ ಎದೆಯ ನಾ ಸೇರೋ ಕ್ಷಣಕ್ಕಾಗಿ,
ಫೈನಲಿ ಗೈಸು ರೀಚ್ ಆಗಿದ್ದೀನಿ ಲೊಕೇಶನು. ಸೊ ಇವಾಗ ಬನ್ನಿ ಹೋಗೋಣ. ಇಷ್ಟೊಂದು ಸಲ ಬಂದಿದ್ದೀನಿ ಗೈಸ್, ತುಂಬ ಸಲ ಬಂದಿದ್ದೀನಿ, ಬಟ್ ಈ ಥರ ಬಂದಿರಲಿಲ್ಲ. ಸೊ ಹಾಗಾಗಿ ಬಂದಿದೆ. ಇನ್ನೊಂದು ಮೊಬೈಲು ಬೇಕಾ ಬೇಡವಾ? ಸುಮ್ಮನೆ ಎರಡೆರಡು ಮೊಬೈಲ್ ತಗೊಂಡ ಬೆಟ್ಟ ವೇಟ್ ಆಗುತ್ತೆ. ನೋಡೋಣ ತಗೋಣ ಒಂದು ಮನೆ. ಫೈನಲಿ ಗೈಸ್ ನಮ್ಮ ವೈಟಿನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ ಗೈಸ್, ಅದಕ್ಕೆ ತುಂಬ ಜನ ಇದ್ದಾರೆ, ರಶ್ ಇದ್ದಾರೆ. ಇಲ್ಲಿ ಜಾತ್ರಾ ಮಹೋತ್ಸವ ಇದೆ ಗೈಸ್, 23/3/2020 ಮಾರ್ಚ್ 20ರಿಂದ ಮುಂದಿನ ತಿಂಗಳು 4/4ವರೆಗೂ ಮಹಾರಥ ಸೊ ಇದೆ ಗೈಸ್. ಬೆಟ್ಟ ಹತ್ತಬೇಕು ಇವಾಗ. ಸೊ ನೋಡಿ ಗೈಸ್, ಇದು ಜಾರುಗುಪ್ಪೆ ಶ್ರೀ ಬ್ರಹ್ಮದೇವರಿದು. ಸೊ ಇದರ ಒಂದು ಟೆಂಪಲ್. ಸೊ ಹೋಗ್ತಾ ಹಂಗೆ ಇದ್ರ ಸ್ಟೋರಿಯಿಂದ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಶ್ರವಣಬೆಳಗೊಳ ಇದು ಹಾಸನ ಜಿಲ್ಲೆಯಲ್ಲಿರೋದು. 1981ರಲ್ಲಿ ಚಾವುಂಡರಾಯನು ಸ್ಥಾಪಿಸಿದ ಒಂದು ಈ ಗೊಮ್ಮಟ ಶಿಲಾ ಇದು, ಏಕಶಿಲಾ ಇದು. ಸೊ ಇದರ ಮಹಾಮಸ್ತಾಭಿಷೇಕ ಅಂತ ಮಾಡ್ತಾರೆ ಗೈಸ್. ಪ್ರತಿ 12 ವರ್ಷಕ್ಕೊಮ್ಮೆ ಇದು ಮಾಡೋದು. ಈಗ ಆಲ್ರೆಡಿ ಆಗಿದೆ. ಸೊ ಮುಂದಿನ ಒಂದು ವರ್ಷ ಯಾವಾಗ ಅಂದರೆ 2030ಕ್ಕೆ ಇಲ್ಲಿ ಮಸ್ತಾಭಿಷೇಕ ಅಂತ ಮಾಡ್ತಾರೆ, ಪ್ರತಿ 12 ವರ್ಷಗಳಿಗೊಮ್ಮೆ. ಶ್ರವಣ ಬೆಳಗೊಳ ಅಂದರೆ ಬಿಳಿಕೋಳದ ಸನ್ಯಾಸಿ ಅಂತ, ಮಾಂಕ್ ಆಫ್ ದ ವೈಟ್ ಪೂಲ್ ಅಂತ ಇದರ ಒಂದು ಮೂಲ ಹೆಸರು. ಬಿಳಿಕೋಳದ ಸನ್ಯಾಸಿ ಅಂತ ಬರುತ್ತೆ ಇದು ಮೂಲ ಹೆಸರು. ಈ ಶಿಲೆ ಇದೆಯಲ್ಲ ಗೊಮ್ಮಟೇಶ್ವರದು, ಅದು ಏಕಶಿಲೆ ಗೈಸ್. ಯಾವುದೇ ಎಷ್ಟು ಅಡಿಷನಲ್ ಕಲ್ಲಿಲ್ಲ, ಒಂದೇ ಬಂಡೆಯಲ್ಲಿ ಏಕಶಿಲೆ ಆಗಿ ಕೆತ್ತನೆ ಮಾಡಿರೋದು, ಚಾವುಂಡರಾಯನು ಕೆತ್ತಿಸಿದ್ದು. ಸೊ ಗೈಸ್, ನಾವು ಹತ್ತುತ್ತಿರೋದು ವಿಂಧ್ಯಗಿರಿ. ಸೊ ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಅದು ಚಂದ್ರಗಿರಿ ಅಂತ. ವಿಂಧ್ಯಗಿರಿಯಲ್ಲಿ ನಾವು ಹತ್ತುತ್ತರ ಗೊಮ್ಮಟೇಶ್ವರ ಇರೋದು. ಈ ಥರ ಎಲ್ಲ ಬೆಟ್ಟ ಹತ್ತಬೇಕು ಅಂದರೆ ನೀವು ಸ್ವಲ್ಪ ಸ್ಲಿಮ್ಮಾಗಿರ್ಬೇಕು ಗೈಸ್. ಫ್ಯಾಟ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ ಹತ್ತಕ್ಕಾಗಲ್ಲ. ಸ್ಲಿಮ್ಮಾಗಿ ನಮ್ಮ ಥರ ಇದ್ಬಿಟ್ರೆ ಸುಸ್ತು ಕಡಿಮೆ ಆಗೋದು. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಗೈಸ್. ಸೊ ಗೈಸ್, ಅಂತ ಬಿಳಿಕೋಳ ಅಂತಾರೆ ಗೈಸ್. ಅದು ಪಕ್ಕದಲ್ಲಿರೋದು ಬಸ್ ಸ್ಟ್ಯಾಂಡು. ಬಸ್ಸಲ್ಲಿ ಬರೋವ್ರಿಗೂ ಫೆಸಿಲಿಟೀಸ್ ಇದೆ. ಆ ಬೆಟ್ಟಕ್ಕೂ ಹತ್ಬೋದು ಗೈಸ್, ಅಲ್ಲೂ ಮೆಟ್ಲಿದೆ. ಸೊ ಅಲ್ಲೂ ಹತ್ತುತ್ತವ್ರೆ ಗೈಸ್. ಇಲ್ಲಿ ತುಂಬ ಬಸದಿಗಳಿವೆ ಗೈಸ್. ಬಸದಿ ಅಂದರೆ ಮಾಮೂಲಿ ಈ ಥರ ಬೆಟ್ಟ ಗುಡ್ಡಗಳು ಮೇಲೆ ಟೆಂಪಲ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಕಲ್ಯಾಣಿ ಆಗಿರ್ಬೋದು. ಸೊ ಆ ಥರ ತುಂಬ ಇದೆ ಗೈಸ್ ಇಲ್ಲಿ. ನೋಡಿ ಗೈಸ್, ಇಲ್ಲಿ ಶಾಸನಗಳು ಏನೋ ಬರೆದಿದ್ದಾರೆ, ನಮ್ಗೆ ಅರ್ಥ ಆಗಲ್ಲ. ಅವೆಲ್ಲ ಶಾಸನಗಳು ಗೈಸ್, ಏನಾದರೂ ಬರೆದಿದ್ದಾರೆ, ನಮ್ಗೆ ಅರ್ಥ ಆಗಲ್ಲ. ಅವೆಲ್ಲ ಓದೋಕ್ಕೂ ಆಗಲ್ಲ. ಸೊ ಇದೇ ಗೈಸು ಟೆಂಪಲ್. ಒಳಗೆ ಹೋಗ್ಬೇಕು ಇವಾಗ. ಸೊ ಈ ಗೊಮ್ಮಟೇಶ್ವರ ಸುತ್ತ ಭಗವಾನವರ ಒಂದು ಶಿಲೆಗಳ ಕೆತ್ತನೆ ಮಾಡಿ ಸುತ್ತ ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಸೊ ಅದರ ದರ್ಶನ ನಾವು ಪಡಿಬೋದು. ಸೊ ಎಲ್ಲ ಮುಗೀತು ಗೈಸ್. ನಾನು ಆಲ್ರೆಡಿ ರಿಟರ್ನ್ ಹೋಗ್ತಾ ಇದ್ದೀನಿ. ಏನೊಂದು ಬೆಟ್ಟ ಹತ್ತಕ್ಕೆ ಒಂದು 20 ನಿಮಿಷ ತೊಗೊಂಡೆ, ಇಳಿಯೋಕ್ಕೆ ಒಂದು 1/4 ಗಂಟೆ ಸಾಕು. ಇಮ್ಯುನಿಟಿ ಇರಬೇಕು ಗೈಸ್, ಇಮ್ಯುನಿಟಿ. ಸಣ್ಣಗಿದ್ರು ಪರವಾಗಿಲ್ಲ, ಇಮ್ಯುನಿಟಿ ಇರಬೇಕು.
ಇಮ್ಯುನಿಟಿ ಪವರ್ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಮನುಷ್ಯ. ಸೊ ಅಲ್ಲಿ ಕಲ್ಯಾಣಿ ಐತೆ, ಮತ್ತು ಅಲ್ಲಿ ಒಂದು ಪಾರ್ಕ್ ಐತೆ ಗೈಸ್. ಪಾರ್ಕ್ಗೆ ಬೇಜಾನ್ ಸಲ ಹೋಗಿದ್ವಿ, ಬಟ್ ಅಲ್ಲಿ ನೋಡೋಂಥ ಪ್ಲೇಸ್ ಏನೂ ಇಲ್ಲ. ಸೊ ಅದಕ್ಕೆ ರಿಟರ್ನ್ ಹೋಗ್ಬಿಡೋದು ಒಳ್ಳೆಯದು. ಸೊ ಗೈಸ್ ಆಲ್ರೆಡಿ ಎಲ್ಲ ಮುಗಿಸಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಈಗ ಟಿಫನ್ ಮಾಡಿಲ್ಲ ಗೈಸು. ಟಿಫನ್ ಮಾಡಿದ್ರೆ ಬೆಟ್ಟ ಹತ್ತಿ ತಿರ್ಗಾ ಬೆಟ್ಟ ಇಳಿದು ಇವಾಗ ನೀರು ಕುಡಿತಾ ಇರೋದು. ಫೇಸ್ ವಾಶ್ ಮಾಡಿದೆ ಗೈಸ್. ಇವಾಗ ಸ್ವಲ್ಪ ಕೂಲ್ ಅನಿಸ್ತಿದೆ ಈ ಸೆಕೆಗೂ ಅದಕ್ಕೂ ಸಮ್ಮರ್ಗೂ ತುಂಬ. ಆಮೇಲೆ ಕಪ್ಪಿಡ್ತೀವಿ ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಇದೆ, ನೀನು ಕಪ್ಪಿದೀಯ ನಾನು ಬೆಳಗಿದ್ದೀನಿ ಅಂತ. ಈ ಬೇಸಿಗೆಯಲ್ಲಿ ಊಟಕ್ಕಿಂತ ನೀರೇ ಜಾಸ್ತಿ ಕೇಳ್ತದೆ. ಒಂದು ರೇಸ್ ಅಂತ ಬಿಟ್ಟಾಗ ಅವ್ರು ಮುಂದೆ ಹೋದ್ರು, ನಾವು ಹಿಂದೆ ಉಳ್ಕೊಂಡು ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಸೊ ಡೆಸ್ಟಿನಿ ತಲುಪ್ತೀವಿ, ಅವು ಸ್ವಲ್ಪ ಬೇಗ ತಲುಪ್ಬೋದು ಡೆಸ್ಟಿನಿ, ನಾವು ಸ್ವಲ್ಪ ಲೇಟಾಗೆ ತಲುಪ್ಬೋದು. ಸೊ ಲೇಟಾಗಿ ಬಂದರೂ ಲೇಟೆಸ್ಟ್ ಬರಬೇಕು ಅಂತ ಒಂದು ಮಾತಿದೆ. ಸೊ ಹಾಗಾಗಿ ಬಿ ಪೇಷನ್ಸು, ಸೈಲೆನ್ಸು ಪ್ರತಿ ಸಲ ಹೇಳ್ತಾಯಿದ್ದೀನಿ. ಯಾರು ಏನೇ ಮಾತಾಡಿ ಸೈಲೆನ್ಸ್. ನಿಮಗೆ ಎಷ್ಟೇ ಟ್ರಿಗರ್ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಸೊ ಪೀಸಾಗಿರೋದನ್ನು ಕಲೀರಿ ಗೈಸ್. ಅದೊಂದು ನಿಮ್ಮ ದೊಡ್ಡ ಗೆಲುವಿಗೆ ಕಾರಣ ಆಗುತ್ತೆ. ಜರ್ನಿನ ಸ್ಟಾರ್ಟ್ ಮಾಡೋಣ ವಿತ್ ಮ್ಯೂಸಿಕ್ ಜೊತೆ. ಮ್ಯೂಸಿಕ್ ಇದ್ದರೆ ವಿಡಿಯೋ ಲಾಂಗು ಕವರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬ್ಗೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಮ್ಯೂಸಿಕ್ ಕೇಳ್ಕೊಂಡು ಡ್ರೈವ್ ಮಾಡ್ತೀನಿ. ಸ್ವಲ್ಪ ನಾನು ನೆಮ್ಮದಿ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಒಬ್ಬನೇ ನಮಗೆ ಇತ್ತೀಚೆಗೆ ಒಬ್ಬನೇ ಎಲ್ಲರೂ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಪ್ರತಿ ಸಲಿನೂ ಅಷ್ಟೇ ಒಬ್ಬನೇ ಹೋಗ್ತಾ ಸ್ಮೈಲ್ ಅನ್ನೋದು ಇವಾಗ ಏನು ಈ ಕ್ಯಾಮ್ರಾ ಆನ್ ಮಾಡಿದ್ರೆ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುತ್ತೆ. ಸೊ ಅದಾದಮೇಲೆ ಕ್ಯಾಮ್ರಾ ಇಲ್ಲ ಅಂದರೆ ನಾರ್ಮಲಿ ನಾನು ವರ್ಕ್ ಇದ್ದಾಗ ಯಾವುದ್ರ ಬಗ್ಗೆನೂ ಮೈಂಡು ಚೇಂಜ್ ಆಗೋಲ್ಲ. ಸೊ ವರ್ಕ್ ಒಂದೇ ಇರುತ್ತೆ. ಸೊ ವರ್ಕ್ ಇಲ್ದಾಗ ಈ ಥರ ಫ್ರೀ ಇದ್ದಾಗ, ಫ್ರೀ ಡೇಸು, ಈ ಹಾಲಿಡೇಗಳಿದ್ದಾಗ ಕೆಲವೊಂದು ನೆನಪುಗಳು ಅಂದರೆ ಅಲ್ಲೋಗಬೇಕು ಇಲ್ಲೋಗಬೇಕು ಆ ಥರ ಒಂದು ಮೈಂಡ್ ಯೋಚನೆ ಮಾಡುತ್ತೆ. ಸೊ ಅದಕ್ಕೆ ತುಂಬ ಬ್ಯುಸಿಯಾಗಿಬಿಡ್ಬೇಕು. ಯಾರಿಗೂ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋಕ್ಕೂ ಆಗಬಾರ್ದು, ಒಳ್ಳೇದು ಬಯಸೋಕ್ಕೂ ಆಗಬಾರ್ದು. ನಮ್ಮ ಪಾಡಿಗೆ ನಾವು ಲೈಫಲ್ಲಿ ಬ್ಯುಸಿ ಆಗಿಬಿಡ್ಬೇಕು ಗೈಸ್. ಸಾರಿ. ಹೋಗ್ತಾ ಒಂದು ಮಾತು ಹೇಳ್ತೀನಿ ಗೈಸ್, ನಿಮ್ಮ ಹ್ಯಾಪಿನೆಸ್ನ ನೆವರ್ ಶೇರ್ ಎನಿವನ್. ಆ್ಯಂಡ್ ನಿಮ್ಮ ಇನ್ಕಮ್ನ ಆ್ಯಂಡ್ ನಿಮ್ಮ ನೆಕ್ಸ್ಟ್ ಮೂಮೆಂಟು, ಸೊ ಇಷ್ಟನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಸೊ ಇದು ತುಂಬ ಸೇಫು ಲೈಫಿಗೆ. ಹೇಳ್ಕೊಳೋಕ್ಕೆ ಯಾರೂ ಇಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ, ಹೇಳ್ಕೊಡೋದೇ ಪ್ರಾಬ್ಲಮ್ಮು. ಸೊ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಡಿ. ನಿಮ್ಮ ದುಃಖ, ಸುಖ, ಕಹಿ ಏನೇ ಇರೋ ವಾಟ್ ಎವರ್ ಇಟ್ ಈಸ್, ಏನು ಬೇಕಾದ್ರೂ ಹೇಳ್ಬೋದು, ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡಿ ಅಷ್ಟೇ. ಸೊ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಹೇಳಿದ್ರು ಏನೂ ಆಗ್ಬಿಡಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟೇ. ದೇವರ ಹತ್ರ ಹೋಗಿ ಕೇಳ್ಕೊಡಿ ಏನಿದ್ರು. ಸೊ ಅದು ಬಿಟ್ಟು ನೆವರ್ ಶೇರ್ ಇವನೇ ಒಂದು ಯಾವ ಕ್ಲೋಸ್ ಪರ್ಸನ್ ಆದರೂ ಪರವಾಗಿಲ್ಲ, ವಿತ್ ನಿಮ್ಮ ಮನೆಯವರಾದರೂ ಅಷ್ಟೇ ಗೈಸ್. ನೀವೇನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಂದರೆ ನಿಮ್ಮ ಮನೆಯವರು ಕೂಡ ಅಡ್ಡ ಬರ್ತಾರೆ. ಈಗ ಇಂಡಿಯನ್ಸ್ ಹೆಂಗೆ ಅಂದರೆ, ನಾವು ಜಾಬ್ಗೆ ಹೋಗಲ್ಲ, ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಡಿಯನ್ ಪೇರೆಂಟ್ಸ್ಗಳು ಯಾರೂ ಒಪ್ಪಲ್ಲ. ಸೊ ನೀವು ಅದನ್ನೆಲ್ಲ ದಾಟಿ ಹೋಗಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ನಿಮ್ಮ ಮೇಲೆ ನಿಮ್ಮ ಭರವಸೆ ಇರಬೇಕು. ಆ ಕೆಲಸ ನಿಮಗೂ ಸರಿ ಅನಿಸ್ಬೇಕು. ಪ್ಲ್ಯಾನ್ ಮಾಡಿ ಫಸ್ಟ್ ಅಷ್ಟೇ, ಆರ್ಗನೈಸ್ ಮಾಡಿ. ನಾನು ಏನಾರು ಒಂದು ಹೇಳ್ಕೊತೀನಿ ಅಂದರೆ, ಯಾರ ಹತ್ರನಾದ್ರು ಒಂದು ಹೇಳ್ಕೊತೀನಿ ಅಂದರೆ ಅದು ಒಬ್ಬರ ಹತ್ರ ಮಾತ್ರ. ಸೊ ಆ ಪರ್ಸನ್ ನಿಮಗೆ ತೋರಿಸ್ತೀನಿ. ಇವರೇ ಆ ಪರ್ಸನ್ನು ಗೈಸ್. ಎಲ್ಲ ಅಲ್ಲಿಂದ ಬಂದೆ. ಇವಾಗ ಅರ್ಧ ಸಂಡೇ ಮುಗಿದೋಗಿದೆ, ಇನ್ನೂ ಅರ್ಧ ಸಂಡೇ ಇದೆ. ಕುಕಿಂಗ್ ಮಾಡಬೇಕು. ನಿನ್ನೆ ಮ್ಯಾಚ್ ಇತ್ತು RCBದು, ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇವತ್ತು ಮಧ್ಯಾಹ್ನ ಎಗ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾರೆ. ಕುಕಿಂಗ್ ಮಾಡ್ಕೊಂಡು ತಿಂದು ಅಷ್ಟೇ. ಸೊ ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.